ಸರ್ ಈಗ ಕಮರ್ಷಿಯಲ್ ಗ್ಯಾಸ್‌ನ ದರ ಏರಿಕೆ ಆಗಿದೆ. ತಮಗೂ ಗೊತ್ತಿದೆ. ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಎಲ್ಲಾ ಪಿಜಿ ದರಗಳು ಸಹ ಇನ್ನ 600 ಇಂದ ₹1000 ಒಳಗಡೆ ಹೆಚ್ಚಳ ಮಾಡ್ತೀರಾ ಅನ್ನುವಂತ ಮಾಹಿತಿ ಇದೆ. ಸೊ ಹೆಚ್ಚಳ ಮಾಡ್ತೀರಾ ಹೇಗೆ? ಖಂಡಿತವಾಗ್ಲೂ ಈಗ ಹೇಗಾಗಿದೆ ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕಳೆದ 4-6 ತಿಂಗಳಿಂದ ₹1,500 ಈಗಾಗಲೇ ₹991 ಏರಿಸಿದ. ಬಿಫೋರ್ 3 ಬಾರಿ ಕೂಡ ಈ ಹಂತವಾಗಿ ಬೆಲೆ ಏರಿಕೆ ಆಗ್ತಾ ಇತ್ತು. ಏನೋ ₹50-100 ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಲೀಕರ ಕರ್ತವ್ಯ ಕೂಡ ಆಗಿರುತ್ತೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಡೀಸೆಲ್ ಬೆಲೆ ಮತ್ತೊಂದು ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಏನಾಗ್ತಾ ಇದೆ ಅಂದರೆ ಸಿಲಿಂಡರ್ ಅಭಾವದಿಂದ ಬ್ಲಾಕಲ್ಲಿ ಕೂಡ ಸಿಲಿಂಡರ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಸೊ ನಾವು ಅಡುಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಡೀತಾ ಇತ್ತು. ಆದರೆ ಈ ಮಟ್ಟದಲ್ಲಿ ಈ ಬ್ಲಾಕಿಗಿನ್ನ ಜಾಸ್ತಿ ಈಗ ಸರ್ಕಾರನೇ ರೇಟ್ ಫಿಕ್ಸ್ ಮಾಡಿರೋದ್ರಿಂದ ಸೊ ಎಲ್ಲೋ ಒಂದು ಹತ್ರ ಹಿನ್ನಡೆ ಆಗ್ತಿದೆ. ಬರ್ತಕ್ಕಂಥ ಲಾಭದಲ್ಲಿ ಕಡಿತ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಹತ್ರ ಬೆಲೆ ಏರಿಕೆ ಅನಿವಾರ್ಯವೇನೋ ಅನ್ನುವಂಥ ರೀತಿಯಲ್ಲಿ ಚಿಂತನೆ ನಡೀತಾ ಇದೆ. ಈಗ ಕೋರ್ ಕಮಿಟಿ ಸಭೆ ಕರೀತಾ ಇದ್ದೀವಿ. ಇನ್ನು 2-3 ದಿನದಲ್ಲಿ ಇದರ ಸ್ಪಷ್ಟ ನಿರ್ಧಾರನ ಸಮಿತಿ ನಮ್ಮ ಸಂಘ ಕೈಗೊಳ್ಳುತ್ತೆ. ಅಂದ್ರೆ ಸಂಪೂರ್ಣವಾಗಿ ಏರಿಕೆ ಮಾಡುವಂತ ಸಾಧ್ಯತೆ ಇದೆಯಾ ಸರ್? ಯಾಕಂದ್ರೆ ಈಗ ಮತ್ತೆ ಈ ವೆಜಿಟೇಬಲ್ ದರಗಳು ಸಹ ಜಾಸ್ತಿ ಆಗ್ತಾ ಇರೋದು. ಖಂಡಿತ ಈಗಾಗಲೇ ಆಗಿಬಿಟ್ಟಿದೆ. ವೆಜಿಟೇಬಲ್ ದರ, ಎಲೆಕ್ಟ್ರಿಸಿಟಿ ದರ, ವಾಟರ್ ಪ್ರತಿಯೊಂದು ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಹಳೆ ದರದಲ್ಲಿ ಈಗ ಕಳೆದ 5-6 ವರ್ಷಗಳಿಂದ ಒಂದೇ ರೀತಿಯ ದರಗಳು ಕೊಡ್ತಾ ಇದ್ವಿ. ವರ್ಷ ರೆಂಟ್ಗಳು ಜಾಸ್ತಿ ಆಗ್ತಾ ಇದೆ, ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ. ಪ್ರತಿಯೊಂದು ಕೂಡ ಜಾಸ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ಸಾಮಾನ್ಯ ಉದ್ದಿಮೆದಾರನ ಸ್ಥಿತಿ ಭಾಳ ತಳಭಾಗಕ್ಕೆ ಬರ್ತಾ ಇದೆ. ಸೊ ಯಾಕಂದರೆ ಬೇಕಾದಷ್ಟು ಸಂಪನ್ಮೂಲಗಳಿದೆ. ಅದನ್ನು ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಸರ್ಕಾರಗಳು ಅತ್ತ ಗಮನ ಕೊಟ್ಟು ಇದನ್ನು ಸರಿದೂಗಿಸಿದಂಥ ಕೆಲಸ ಮಾಡ್ಬೋದಾಗಿತ್ತೇನೋ. ಆದರೆ ಎಲ್ಲೋ ಒಂದು ಹತ್ರ ಈ ರೀತಿ ಉದ್ದಿಮೆದಾರರ ಮೇಲೆ ನೇರ ಬೆಲೆ ಏರಿಕೆ ಬಿಸಿ ತಟ್ಟಿದ್ರೆ ಎಲ್ಲೋ ಒಂದು ಹತ್ರ ತೊಂದರೆ ಆಗುತ್ತೆ. ಸರ್ ಈಗ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ₹1000 ಒಳಗಡೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆಯಾ ಅಥವಾ 600 ಮೇಲೆ ಆ ತರ ಏನಾದ್ರು? ಇಲ್ಲ, ಈ ಇರ್ತಕ್ಕಂಥ ವಾಸಿಗಳು ನಿರಂತರವಾಗಿ ಭಾಳ ತಳಭಾಗದಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ಸೊ ಉನ್ನತವಾದಂತಹ ಕೆಲಸಕ್ಕೆ ಹೋಗೋಂಥವ್ರು ಇದ್ದಾರೆ. ಆದರೆ ಎಲ್ಲೋ ಒಂದು ಹತ್ರ ಪಿ ಜಿ ವಾಸಿಗಳಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಸಮರ್ಪಕವಾಗಿ ಆ ಸಮಸ್ಯೆಯನ್ನು ನಿಭಾಯಿಸೋದು ಯಾವ ರೀತಿ ಅನ್ನುವಂಥದ್ದನ್ನ ಚಿಂತನೆ ಮಾಡಿ ಸ್ವಲ್ಪ ಮಟ್ಟದಲ್ಲಿ ಬೆಲೆ ಏರಿಕೆ ಮಾಡ್ಬೋದು ಅನ್ನುವಂತಹ ಇಂಗಿತವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.